ಧಾರವಾಡದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಧಾರವಾಡದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ ಪ್ರಕರಣ ಸಂಬಂಧಪಟ್ಟಂತೆ ಕಟ್ಟಡದ ಅವಶೇಷಗಳ ನಡುವೆ ವಿದ್ಯಾರ್ಥಿನಿಯರು ಸಿಲುಕಿರೋರ ಜೊತೆ ಸಂಭಾಷಣೆಯನ್ನ ನಡೆಸಲಾಗಿದೆ. ಎನ್ಡಿಆರ್ಎಫ್ನ ಗ್ಲೋಬಲ್ ಬಾಡಿ ಡಿಟೆಕ್ಟರ್ ಯಂತ್ರದ ಮೂಲಕ ಸಂಭಾಷಣೆ ನಡೆಸಿದ್ದಾರೆ. ಸುಮಾರು 1 ನಿಮಿಷಗಳ ಕಾಲ ಯುವತಿ ಜೊತೆ ಸಂಭಾಷಣೆ ಮಾಡಿದ್ದಾರೆ. ಜೊತೆಗೆ ಅವಶೇಷಗಳಡಿ ಇನ್ನೂ ಹಲವಾರು ಸಿಲುಕಿರುವ ಶಂಕೆ ಈಗ ವ್ಯಕ್ತವಾಗಿದೆ. ಎನ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿಯಿಂದ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಎಲ್ಲಿದ್ದೀವಪ್ಪಿ? ಅವಿ ಕೇಳಿಲ್ಲ, ನೀವು ಯಾವ ರೂಮ್ನಾಗ ಅದೀರಿ? ಎಲ್ಲಿ? 1 ನಿಮಿಷ ತಡಿ, ಇನ್ನೂ ಮೇಳವಂತ ಕರೆಕ್ಟ್ ಕೇಳೋದು. 1 ನಿಮಿಷ ತಡಿ. ಹೋಟೆಲ್ನಿಂದ ಕೆಳಗೆ ಹೋಗಿರಿ? ಹೋಟೆಲ್ನಾಗ ಅದಿರಿ? ಸುಮ್ಮನೆ ಅಲ್ವಾ, ನಾಕೇನ್ ಕೇಳಕ್ ಕುಂತೀನಿ. ಹೋಟೆಲ್ನಾಗ ಅದಿರಿ? ಹೋಟೆಲಿಂದ ಕೆಳಗೆ ಹೋಗಿರಿ? ಹೋಟೆಲ್ನಾಗ ಅದಿರಿ? ಹೋಟೆಲ್ನಾಗ ಯಾವ ಕಡೆ ಮೂಲಿಗೆ ಅದಿರಿ ನೀವು? ಅಲ್ಲ, ನೀವು ಹೋಟೆಲ್ನಾಗ ಎಂಟ್ರೆನ್ಸ್ನಾಗ ಅದಿರಿ? ಇನ್ನು ಅಡ್ಗಿ ಮನಿ ಕಡೆ ಅದಿರಿ? ಯಾವ ಕಡೆ ಅದಿರಿ? ಹೋಟೆಲ್ ಎಂಟ್ರೆನ್ಸ್ನಾಗ ಅದಿರಿ? ಕರೆಕ್ಟ್ ನೋಡ್ಕೋರಿ, ಕರೆಕ್ಟ್ ಹೇಳ್ರಿ, ಅಲ್ಲೇ ಬರ್ತೇವೆ ನಾವ. ಆಯ್ತು ಬೇವ, ಬರ್ತೇವಿ. ನನ್ ಕರೆಕ್ಟ್ ಹೋಟೆಲ್ ಎಂಟ್ರೆನ್ಸ್ ಸಿಗದ್ರಿ ಹೋದಲ್? ನೀವ ಹೋಟೆಲ್ ಎಂಟ್ರೆನ್ಸ್ ಹೋದಲ್ಲ? ಹೋಟೆಲ್ ಎಂಟ್ರೆನ್ಸ್ ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಧಾರವಾಡದ ಪ್ರತಿನಿಧಿ ಯಲ್ಲಪ್ಪ. ಎಲ್ಲಿ ತನಕ ಬಂದಿದೆ ಈಗ ಕಾರ್ಯಾಚರಣೆ, ಮತ್ತು ಪ್ರೆಸೆಂಟ್ ಎಷ್ಟು ಜನ ಟೀಮ್ಸ್ ಇಲ್ಲಿ ವರ್ಕ್ ಮಾಡ್ತಾ ಇದೆ ಅಲ್ಲಿ ಸ್ಥಳದಲ್ಲಿ? ದಿವ್ಯ, ಏನು ಅಂತಂದರೆ ಧಾರವಾಡದಲ್ಲಿ ನಡೆದಂಥ, ಅಂದರೆ ಮಂಗಳವಾರ ನಡೆದಂಥ ಒಂದು ಕಟ್ಟಡ ಕುಸಿತ ಪ್ರಕರಣ ಏನಿದೆ, ಈ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ 3ನೇ ದಿನಕ್ಕೆ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. SDRF, NDRF ಮತ್ತು ಸ್ಥಳೀಯ ಅಗ್ನಿಶಾಮಕ ದಳ ಒಟ್ಟು 300ಕ್ಕೂ ಹೆಚ್ಚು ಸಿಬ್ಬಂದಿ ಒಳಗಡೆ ಸಿಲುಕಿಕೊಂಡಂತಹ ಏನು 21 ಜನಕ್ಕಾಗಿ ಅವರನ್ನು ರಕ್ಷಣೆ ಮಾಡಲು ಒಂದು ಕಾರ್ಯಾಚರಣೆ ನಡೀತಾ ಇದೆ. ಅವಶೇಷದಡಿ ಏನು ಸಿಲುಕಿಕೊಂಡಿದ್ದಾರೆ ಅವರನ್ನು ರಕ್ಷಣೆ ಮಾಡಲು ಏನು 21 ಜನರಲ್ಲಿ 12ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದರೆ 12 ವಿದ್ಯಾರ್ಥಿನಿಯರೇ ಈ ಒಂದು ಅವಶೇಷದಲ್ಲಿ ಸಿಲುಕಿಕೊಂಡಿದ್ದಾರೆ. ಏನು 2ನೇ ಮಳಿಗೆಯಲ್ಲಿ, 2ನೇ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ, 2ನೇ ಮಹಡಿಯಲ್ಲಿ ಅಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಇತ್ತು. ಆ ಕಂಪ್ಯೂಟರ್ ಸೆಂಟರ್ನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋದಂತಹ ಈ ವಿದ್ಯಾರ್ಥಿಗಳು ಒಳಗಡೆ ಸಿಲುಕಿಕೊಂಡಿದ್ದಾರೆ. ಈಗ NDRF ಒಂದು ತಂಡ ಹೇಳುವ ಪ್ರಕಾರ ಅಲ್ಲಿದ್ದವರು ಸೇಫ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಹೇಳ್ತಿದ್ದಾರೆ. ಅದರಲ್ಲಿ ಸಹಿತ ಈ 1 ನಿಮಿಷದ ಈಗಾಗಲೇ ಒಂದು ಆಡಿಯೋ ಬಂದಿರುವಂಥದ್ದು. ಈ ಒಂದು ತಂತ್ರಜ್ಞಾನ ಬೆಳೆಸಿ NDRF ತಂಡ ಒಂದು ತಂತ್ರಜ್ಞಾನ ಬೆಳೆಸಿ ಅಲ್ಲಿಂದ ಏನು ಬಾಡಿ ಡಿಟೆಕ್ಟರ್ ಏನಂತಾರೆ ಆ ಒಂದು ಯಂತ್ರವನ್ನು ಬಳಸಿಕೊಂಡು ಒಳಗಡೆ ಇದ್ದಂತಹ ವ್ಯಕ್ತಿಗಳ ಜೊತೆ ಈಗಾಗಲೇ ಒಂದು ಕಮ್ಯುನಿಕೇಶನ್ ಮಾಡಿರುವಂಥದ್ದು. ಅವರು ಇವ್ರ ಜೊತೆ ಮಾತನಾಡಿದ್ದಾರೆ. ನಾವು ಈ ರೀತಿಯಾಗಿ ಒಳಗಡೆ ಸಿಲುಕಿಕೊಂಡಿದ್ದೇವೆ, ಇಂತಹ ಮಹಡಿಯಲ್ಲಿದ್ದೇವೆ ಒಂದು ಮಾಹಿತಿ ಸಹಿತ ಒಳಗಡೆ ಇದ್ದವರು NDRF ತಂಡಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿಂದ ಅವರು ಕಮ್ಯುನಿಕೇಶನ್ ಅನ್ನು ಮಾಡಿದ್ದಾರೆ. ಹೀಗಾಗಿ ಒಳಗಡೆ ಈಗಾಗಲೇ ಅಂದರೆ ಪೊಲೀಸ್ ಇಲ್ಲೇ ಹೊರಗಡೆ ಏನು ಈ ಒಂದು ಕಟ್ಟಡ ದುರಂತ ನಡೆದಿದೆ, ಕಟ್ಟಡ ದುರಂತದ ಮುಂಭಾಗಡೆ ಒಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಂತಹ MN ನಾಗರಾಜ್ ಅವರು ಇಲ್ಲೇ ಒಂದು ಇಮಿಡಿಯೇಟ್ ಆಗಿ ಹೊರ ಠಾಣೆಯನ್ನು ತೆಗೆದಿದ್ದಾರೆ. ಅಲ್ಲಿ ಯಾರಾದರೂ ಮಕ್ಕಳುಗಳಾಗಲಿ ಸಂಬಂಧಿಗಳಾಗಲಿ ಯಾರೇ ನಿಮ್ಮ ಮಿಸ್ ಆದರೆ, ನಾಪತ್ತೆಗಳಾದರೆ ಅವರು ಇಲ್ಲಿ ಬಂದು ದೂರು ದಾಖಲೆ ಮಾಡಿ ಅಂತೇಳಿ ಈಗಾಗಲೇ ಒಂದು ಅನೌನ್ಸ್ ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ಸಂಬಂಧಿಕರು ಯಾರು ಒಳಗಡೆ ಸಿಲುಕಿಕೊಂಡಿದ್ದಾರೆ
ಅವರ ಸಂಬಂಧಿಗಳು ಈಗಾಗಲೇ ಒಂದು ಇಲ್ಲಿ ಪ್ರಕರಣ ದಾಖಲೆ ಮಾಡಿದ್ದು 21 ಜನ ಈಗಾಗಲೇ ಪೊಲೀಸ್ ಇಲಾಖೆ ಒಂದು ಮಾಹಿತಿ ಕೊಡೋ ಪ್ರಕಾರ 21 ಜನ ಈಗಾಗಲೇ ಒಳಗಡೆ ಸಿಲುಕೊಂಡಿದ್ದಾರೆ. ಅವರಿಗಾಗಿ ಒಂದು ತೆರವು ಕಾರ್ಯಾಚರಣೆ, ಅವರಿಗೆ ಒಂದು ರಕ್ಷಣೆ ಮಾಡೋ ಕಾರ್ಯಾಚರಣೆ ನಡೀತಾ ಇದೆ. ಇಲ್ಲಿ ನಾವು ವಿಜುವಲ್ಸ್ ಅಲ್ಲಿ ನೋಡಿದಾಗ ಒಂದು NDRF ತಂಡ ಏನಿದೆ JCB ಮುಖಾಂತರ ಮತ್ತು ಕ್ರೇನ್ಗಳನ್ನ ಬಳಕೆ ಮಾಡಿಕೊಂಡು ಒಳಗಡೆ ಇದ್ದಂಥವ್ರನ್ನ ಅಂದ್ರೆ 3 ಸುರಂಗಗಳನ್ನ ಈ 10 ಗುಂಟೆ ಜಾಗ ಏನಿದೆ 10 ಗುಂಟೆ ಜಾಗದಲ್ಲಿ 3 ಸುರಂಗಗಳನ್ನ ಒಳ ಮಾರ್ಗದಲ್ಲಿ ತೆಗೆದುಕೊಂಡು ಅಲ್ಲಿಗೆ ಒಳಗಡೆ ಹೋಗಿ ಮತ್ತು JCB ಯಂತ್ರ ಮುಖಾಂತರ ಕ್ರೇನ್ಗಳ ಮುಖಾಂತರ ಗ್ಯಾಸ್ ಕಟ್ಟರ್ಗಳ ಮುಖಾಂತರ ಅಲ್ಲಿರುವಂತಹ ಈ ಕಬ್ಬಿಣ ರಾಡುಗಳನ್ನ ಕಟ್ ಮಾಡಿಕೊಂಡು ಒಳಗಡೆ ಅವ್ರನ್ನ ರಕ್ಷಣೆ ಮಾಡಲು ಮುಂದಾಗ್ತಿದ್ದಾರೆ. ದಿವ್ಯಾ. ಓಕೆ ಯಲ್ಲಪ್ಪ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಅಲ್ಲ ನೀವು ಹೋಟೆಲ್ನಾಗ ಎಂಟ್ರೆನ್ಸ್ನಾಗ ಅದ್ರಿ, ಇನ್ನು ಅಡ್ಗಿ ಮನಿ ಕಡೆ ಇದ್ರಿ, ಯಾವ ಕಡೆ ಇದ್ರಿ? ಹೋಟೆಲ್ ಎಂಟ್ರೆನ್ಸ್ನಾಗ ಅದ್ರಿ, ಕರೆಕ್ಟ್ ನೋಡ್ಕೋರಿ, ಕರೆಕ್ಟ್ ಹೇಳ್ರಿ, ಅಲ್ಲೇ ಬರ್ತೇವೆ ನಾವ. ಆಯ್ತು ಬೇವ ಬರ್ತೇವಿ. ನನ್ ಕರೆಕ್ಟ್ ಹೋಟೆಲ್ ಎಂಟ್ರೆನ್ಸ್ ಸಿಗದ್ರಿ, ಹೋದಲ್ ನೀವ? ಹೋಟೆಲ್ ಎಂಟ್ರೆನ್ಸ್ ಹೋದಲ್ಲ? ಹೋಟೆಲ್ ಎಂಟ್ರೆನ್ಸ್ ಸಿಗದ್ರಿ. ಒಂದು 15